ನಾಗೇಂದ್ರ ಅಂತ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಆಗಿ 12 ವರ್ಷಗಳಿಂದ ಕಷ್ಟಪಟ್ಟು ಅವ್ರ ಸೌಲಭ್ಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀನಿ. BBMP ಆಯುಕ್ತರಿಗೆ ನಾನು ಮುಖ್ಯವಾಗಿ ತಿಳಿಸ್ತಾ ಇದ್ದೀನಿ. 2 ವರ್ಷ ಆಯಿತು ನೀವು ಬಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಲ್ಲ, ಸಫಾಯಿ ಕರ್ಮಚಾರಿಗಳು ಕೂಡ 2 ವರ್ಷದಿಂದ ಏನೂ ಮಾಡಿಲ್ಲ. ಈ ಹಿಂದೆ ಇದ್ರಲ್ಲ ಆಯುಕ್ತರು, BBMP ಆಯುಕ್ತರಿದ್ದರು ಈ ಹಿಂದೆ, ಅವರಿರೋವಾಗ ಕೆಲವು ಕೆಲಸಗಳು ಕೂಡ ನಡೀತಾ ಇತ್ತು. ನೀವು 2 ವರ್ಷಗಳಿಂದ ಏನೂ ಇಲ್ಲ. BBMPಯಲ್ಲಿ 300 ಕೋಟಿ ರೂಪಾಯಿ ಇಟ್ಕೊಂಡು, ಸ್ವಾಮಿಗಳೇ 300 ಕೋಟಿ ರೂಪಾಯಿ ಇಟ್ಕೊಂಡು ಅಲ್ಲಿರೋ ಜನಗಳ ಹತ್ರ ಏನು ಊದಿನ ಕಡ್ಡಿ ಹಾಕಿ ಪೂಜೆ ಮಾಡಿಸ್ತಾ ಇದ್ದೀರಾ ಸ್ವಾಮಿ? ದಯವಿಟ್ಟು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಆಗಲಿ, ಸಫಾಯಿ ಕರ್ಮಚಾರಿಗಳಾಗಲಿ, ಅವ್ರ ಸ್ಕೂಲ್ ಮಕ್ಕಳಿಗೆ ಏನು ಸೌಲಭ್ಯಗಳು ಬರಬೇಕು, ಮತ್ತು ಅವ್ರ ಮಕ್ಕಳಿಗೆ ಲ್ಯಾಪ್ಟಾಪ್ ಬರಬೇಕು. ಬೆಳಿಗ್ಗೆ ಹೋಗಿ ಸಾಯಂಕಾಲ ತನಕ ಕೆಲಸಗಳು ಮಾಡ್ಕೊಂಡು ಬರ್ತಾರಲ್ಲ ಮ್ಯಾನ್ಯುವಲ್ ಸಫಾಯಿ ಕರ್ಮಚಾರಿಗಳು. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಿ ಸಾಯಂಕಾಲ 4 ಗಂಟೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ 4 ಗಂಟೆಗೆ ಮನೆಗೆ ಬರ್ತಾರೆ. ಮಕ್ಕಳಲ್ಲಿ ಜೀವನ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವೋ ಗೊತ್ತಿಲ್ಲ ಸ್ವಾಮಿ. ಅವ್ರ ಜೀವನಗಳು ಅದು ಒಂದು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ 100 ವರ್ಷಗಳಿಂದ ಬದುಕ್ತಾ ಇದ್ದಾರಲ್ಲ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂದರೆ ಏನು? ನೀವು IAS ಆಫೀಸರ್ ಓದಿದಿರಲ್ಲ. ನೀವು ಒಂದು ವಿಷಯ ಹೇಳ್ತೀನಿ ಸ್ವಾಮಿಗಳೇ, ಆಯುಕ್ತರೇ, ನೀವು ಬಂದು 2 ವರ್ಷಗಳೇ ಆಯ್ತೇನೋ. ನಾನು ಈಗ ನಿಮಗೂ ಹೇಳ್ತಾ ಇದ್ದೀನಿ ಆಯುಕ್ತರೇ, ನಾನು ನಿಮ್ಮ ಪ್ರಕಾರವಾಗಿ ಮಾತಾಡ್ತಾ ಇದ್ದೀನಿ. IAS ಓದಿದಿರಾ, ರಾಜಕಾರಣಿಗಳಿಂದ ಓದಿದ್ರು ಇಲ್ಲ ಜನಗರ ಪ್ರಕಾರವಾಗಿ ಓದಿದ್ರು IAS ಆಫೀಸರ್ ಆಗಿ? ನಮಗೆ ಗೊತ್ತಾಗ್ತಾ ಇಲ್ಲ. 2 ವರ್ಷ 300 ಕೋಟಿ ರೂಪಾಯಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರಲ್ಲ ನೀವು. ಯಾವುದನ್ನು ಮಾಡ್ತಾಯಿದ್ರು ಗೊತ್ತಿಲ್ಲ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಾಗಲಿ, ಸಫಾಯಿ ಕರ್ಮಚಾರಿಗಳಿಗಾಗಲಿ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ. ಏನೇನು ಸೌಲಭ್ಯಗಳು ಕೊಡಬೇಕು ಅಂತ ಸರಿಸಮಾನವಾಗಿ ಕೊಡಿಸಿ ಅವ್ರ ಪ್ರಭಾವಗಳನ್ನು ಮುಂದುವರ್ಸ್ಕೊಂಡು ಹೋದರೆ ನಿಮಗೂ ನಿಮ್ಮ ಇರೋ ಗೌರವಕ್ಕೂ ಒಳ್ಳೆಯದಾಗುತ್ತಂತ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ. ಇಲ್ಲದಿದ್ದರೆ ದರಿದ್ರ ಸುಟ್ಕೊಳ್ಳುತ್ತಂತ ನಾನು ಹೇಳ್ತಾ ಇದ್ದೀನಿ. ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಕಮಿಟಿಯಲ್ಲಿ ತೀರ್ಮಾನ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ. ನಾವು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದೇ ಸ್ವಾಮಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ದುಡ್ಡು, ಸಫಾಯಿ ಕರ್ಮಚಾರಿ ಅಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಬರೋದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ದುಡ್ಡು. ಅದನ್ನು ಅವ್ರಿಗೆ ಕೊಟ್ಟಿಲ್ಲ ಅಂದರೆ ದರಿದ್ರ ಇಟ್ಕೊಳ್ಳುತ್ತೆ. ನಾನು ಈಗಲೂ ಈ ಮೂಲಕ ಹೇಳ್ತಾ ಇದ್ದೀನಿ ಸ್ವಾಮಿಗಳೇ, ದಯವಿಟ್ಟು ಮ್ಯಾನ್ಯುವಲ್ ಸ್ಕ್ಯಾವೆಂಜ್ ಸರಿಸಮಾನ ಸೌಲಭ್ಯಗಳು ಯಾವ ಥರ ಕೊಡಬೇಕು ಅಂತ ನಿಮ್ಮ ಕಮಿಟಿಯಿಂದ ತೀರ್ಮಾನ ಮಾಡಿಸಿ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ನಿಯಮದಲ್ಲಿ ನಿಮ್ಮ ಮನಸ್ಸು ಪ್ರಕಾರವಾಗಿ ಮಾಡಿಸ್ಕೊಡ್ಬೇಕಂತ ಈ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೀನಿ ಸ್ವಾಮಿ. ಜೈ ಹಿಂದ್, ಜೈ ಭಾರತ, ತನುಯ ಜಾತೆ, ಜಯ ಹೇ ಕರ್ನಾಟಕ ಮಾತೆ.